ಗಾರ್ಡನ್ಗೆ ಬಂದಾಗ ಗಾರ್ಡನ್ದೊಳಗೆ ಸ್ವಚ್ಛತೆ ಅನ್ನೋದನ್ನು ನಾವು ಕಾಪಾಡ್ಕೋಬೇಕಾಗೈತಿ. ಗಾರ್ಡನ್ಗಳು ಇಷ್ಟೆಲ್ಲ ನೋಡಿಬಿಟ್ರೆ ಭಾಳ ಅದ್ಭುತ ಅನಿಸಿಬಿಡುತ್ತೆ. ಭಾಳ ಚಂದ ಹೇಳಿ ಸರ್, ನಮಗೆ ಸರ್ ಭಾಳ ಸಹಕಾರ ಕೊಡ್ತಾರೆ, ನಮ್ಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಇಲ್ಲಿ 2 ವರ್ಷ ಆಯ್ತೇನ್ರಿ. ತಮ್ಮ ಹೆಸರು ರೀ? ಜೇನು ಹುಳ ಸಹಿತ ವಾಸನೆ ಕಂಡು ಹಿಡಿದವ್ರಿಗೆ ಕಡಿಯಂಗಿಲ್ಲ ಅಂದ್ರೆ ಆ ಮಾಲೀಕ ಮನೆಗೆ ಬೆಳಕು ಕೊಡುವ ದೀಪವಿದು. ಒಳ್ಳೇದಾಗಲಿ ಅಂತ ಹೇಳಿ ನಾನು ಬಯಸ್ತೀನಿ. ಯಾಕಂದ್ರೆ ಭಾಳ ಪ್ರವಾಸಿ ತಾಣಗಳಿಗೆ ಇದು ಅನುಕೂಲ ಆಗುತ್ತೆ. ನಾನು ಪ್ರವಾಸಿ ತಾಣಗಳಿಗೆ ಕೇಳ್ಕೋದಿಷ್ಟೇ, ನೀವು ಯಾವುದೇ ಒಂದು ಗಾರ್ಡನ್ ನೋಡೋಕೆ ಹೋಗ್ರಿ, ಏನೇ ನೋಡೋಕೆ ಹೋಗ್ರಿ, ಗಾರ್ಡನ್ಗೆ ಬಂದಾಗ ಗಾರ್ಡನ್ದೊಳಗೆ ಸ್ವಚ್ಛತೆ ಅನ್ನೋದನ್ನು ನಾವು ಕಾಪಾಡ್ಕೋಬೇಕಾಗೈತಿ. ಅದಕ್ಕಾಗಿ ಊಟದ್ದು ಎಲ್ಲ ಈ ವ್ಯವಸ್ಥೆ ಮಾಡಿರ್ತಾರೆ. ಈ ಥರ ಎಲ್ಲ ಇನ್ನೂ ಇದು ಪೂರ್ತಿ ಇದು ಆಗಿಲ್ಲ, ಆದಮ್ಯಾಗ ಎಲ್ಲರೂ ಅಂತಲೇ ಊಟ ಮಾಡಬೇಕು. ಮತ್ತು ಪರಿಸರವನ್ನು ನಾವು ಏನು ಮಾಡ್ಬೇಕಂದ್ರೆ ಕಾಪಾಡ್ಬೇಕಂತೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ಪರಿಸರವನ್ನು ನಾವು ಕಾಪಾಡಿದ್ವಿ ಅಂದ್ರೆ ಪರಿಸರ ನಮ್ಮನ್ನು ಕಾಪಾಡ್ತದೆ. ಅದಕ್ಕೆ ಸ್ವಚ್ಛ ಭಾರತ ಅಂಥೇಳಿ ನಾವು ಬರೇ ಬಾಯಿಲಿ ಅನ್ನೋದಲ್ಲ, ಸ್ವಚ್ಛ ಭಾರತ ಕಾ ಇರಾದಾ ಕರ್ ಲಿಯಾ ಹಮ್ನೆ ದೇಶ ಸೇ ಅಪ್ನೆ ಸ್ವಚ್ಛ ಭಾರತದಂಗೆ ನಾವು ಯಾವ ಥರ ನಿರ್ಮಾಣ ಮಾಡಬೇಕು, ಸ್ವಚ್ಛ ಭಾರತವನ್ನು ಯಾವ ಥರ ನಾವು ಕಾಪಾಡ್ಕೋಬೇಕು ಅನ್ನೋದು ನಾವು ನಮ್ಮ ರೂಢಿಗತವಾಗಿ ನಾವು ಮಾಡಬೇಕಾಗ್ತದೆ. ನೋಡಿರಿ, ಎಷ್ಟೋ ಮನುಷ್ಯಗೆ ಎಷ್ಟು ಖುಷಿ ಅನ್ಸುತ್ತಂದ್ರೆ ಭಾಳ ಅದ್ಭುತ. ನೋಡಿರಿ, ಎಲ್ಲ ಗಾರ್ಡನ್ಗಳು ಇಷ್ಟೆಲ್ಲ ನೋಡಿಬಿಟ್ರೆ ಭಾಳ ಅದ್ಭುತ ಅನಿಸಿಬಿಡುತ್ತೆ. ಆರಾಮ್ ಇಲ್ಲೇ ಇದ್ದು ಬಿಡಮ್ಮನ, ಇಲ್ಲೇ ಜೀವನ ಮಾಡಮ್ಮನ ಅನಿಸ್ಬಿಡುತ್ತೆ. ಟೋಪಿ ಏರಿಯಾ ಗಿಡ ಅಂತೇಳಿ. ಯಾವ ಸರ್ ಇದು? ಇದು ಪೈಕಸ್ ಒಳಗೆ ಟೋಪಿ ಏರಿಯಾ ಅಂತ ಹೋಗ್ಬೋದ್ರಿ ಒಳಗೆ? ಹೋಗ್ರಿ. ಹಾಂ ಪೈಕಸ್ ಒಳಗೆ ಇದು ಒಂದು ಟೋಪಿ ಏರಿಯಾ ಡಿಸೈನ್. ಟೋಪಿ ಏರಿಯಾ ಡಿಸೈನ್ ನೋಡ್ರಿ, ಎಷ್ಟು ಚಂದ ಐತಿ ಗಿಡ, ಭಾಳ ಅದ್ಭುತ ಸ್ನೇಹಿತರೆ. ಅದೇ ಹೇಳ್ತೀನಿ ನಾನು ಪದೇ ಕಲೆಗೆ ಯಾವತ್ತು ಈ ಒಂದು ನೋಡ್ರಿ, ಈ ಥರ ಮಾಡ್ಬೇಕಾದ್ರೆ ಈ ಗಿಡ ಹೆಂಗೆಂಗೋ ಬೆಳೆದ್ಬಿಡ್ತದೆ. ಬಟ್ ಇದೇ ಥರನಾಗೆ ಬೆಳೆಸ್ಬೇಕು. ಎಷ್ಟು ಕಷ್ಟಪಡ್ತಾರೆ ಅಣ್ಣರು, ಭಾಳ ಒಳ್ಳೇದು ಸರ್. ನೀವು ಭಾಳ ಈ ಥರ ಜನರಿಗೆ ಯಾಕಂದ್ರೆ ಒಂದು ಆಕರ್ಷಣೆ ನೀವು ಮಾಡ್ತಿರಲ್ಲ, ಇದು ನಿಮ್ಮ ಒಂದು ಕೆಲಸ ಬಹಳ ಮುಖ್ಯ. ಏನು ನಿಮಗೂ ನಾವು ಆ್ಯಕ್ಚುಲಿ ಧನ್ಯವಾದಗಳನ್ನ ಹೇಳ್ಬೇಕು. ಭಾಳ ಅದ್ಭುತ. ಇದು ಸ್ಕೆಚ್ ಹಾಕಿ ಮಹೇಶ್ ಪಾಟೀಲ್ ಸರ್ ಏನು ಮಾಡಿದ್ರಲ್ಲ ಸರ್, ನಾನು ನೆಕ್ಸ್ಟ್ ನಂದು ಒಂದು ವಿಡಿಯೋ ನಿಮ್ಮ ಜೊತೆಗೆ ನಾನು ಹಂಚ್ಕೋಬೇಕು. ಅದು ಇದೇ ಗಾರ್ಡನ್ದೊಳಗೆ ಸರ್. ನೀವು ಯಾವಾಗ ನಮಗೆ ಪರ್ಮಿಷನ್ ಕೊಡ್ತೀರಿ ಹೇಳಿ ಸರ್, ನಿಮ್ಮ ಜೊತೆಗೆ ನಾನು ನೆಕ್ಸ್ಟ್ ಈ ಒಂದು ವಿಡಿಯೋ ಇನ್ನೊಂದು ಸೆಕೆಂಡ್ ಎಪಿಸೋಡ್ ಮಾಡ್ತೀನಿ. ಯಾಕಂದ್ರೆ ಭಾಳ ಖುಷಿ ಅನ್ನಿಸ್ತು. ನಾವು ಆ್ಯಕ್ಚುಲಿ ಒಂದು ಸರ್ಕಾರಿ ಗಾರ್ಡನ್ ಇರ್ತಾವೆ, ಒಂದು ಪರ್ಮಿಷನ್ ತೊಗೊಂಡು ನಾವು ಮಾಡ್ಬೇಕಾಗ್ತದೆ. ಖಾಸಗಿ ವಲಯದೊಳಗೆ ಆದ್ರೆ ನಾವು ಯಾವ ಬೇಕಾದಾಗ ವಿಡಿಯೋ ಮಾಡ್ಬೋದು. ಸಾಹೇಬರು ಸಹಿತ ನಮಗೆ ಸಹಕಾರ ಕೊಟ್ಟರು, ಇಲ್ಲ ಒಳ್ಳೆ ರೀತಿ ನೀವು ವಿಡಿಯೋ ಮಾಡ್ತಾಯಿದ್ದೀರಿ, ಈ ಥರ ನೀವು ತೋರಿಸ್ತಾಯಿದ್ದೀರಿ, 4 ಜನಕ್ಕೆ ಒಳ್ಳೇದಾಗ್ತದೆ, ಮಾಡಿ ಸರ್ ಅಂಥೇಳಿ ಅವ್ರು ಪರ್ಮಿಷನ್ ಕೊಟ್ಟರು. ಸಾಹೇಬರಿಗೆ ನಾನು ಭಾಳ ಕೃತಜ್ಞತೆ, ಭಾಳ ಅವ್ರಿಗೆ ನಾನು ಆಭಾರಿ ಆಗಿದ್ದೀನಿ ಸಾಹೇಬರಿಗೆ. ಸರ್ ಜೊತೆಗೆ ನಾನು ಒಂದು ವಿಡಿಯೋ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕನಸೈತಿ. ಯಾಕಂದ್ರೆ ನಾವು ಸ್ಟಾಫ್ಗಳ್ನ ಕೇಳಿದಾಗ ಭಾಳ ಚಂದ ಹೇಳಿ ಸರ್, ನಮಗೆ ಸರ್ ಭಾಳ ಸಹಕಾರ ಕೊಡ್ತಾರೆ, ನಮ್ಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಅವರ ಒಂದು ಪ್ರೋತ್ಸಾಹದ ಮೇರೆಗೆ ಈ ಥರ ಒಂದು ನಿರ್ಮಾಣ ಆಗಿದೆ. ಯಾಕಂದ್ರೆ ಇದೆಲ್ಲ ಗುಡ್ರಿ, ಇದು ಗುಡ್ಡ. ಸ್ನೇಹಿತರೆ, ಇದು ಮೊದಲು ಗುಡ್ಡ. ಇದು ಈ ಗುಡ್ಡವನ್ನು ಈ ಒಂದು ಅಲಂಕಾರದ ಆಕಾರದ ರೂಪದೊಳಗೆ ಏನು ಮಾಡ್ಯಾರಲ್ಲ, ಇದು ಭಾಳ ಪರಿಶ್ರಮ. ಇದಕ್ಕೆ ನಾ ಇಲ್ಲೆಲ್ಲ ಕೆಲಸಗಾರರಿಗೂ ನಾನು ಧನ್ಯವಾದಗಳು. ಪ್ರೇಕ್ಷಕರು ಭಾಳ ಖುಷಿ ಪಡ್ತಾರಲ್ರಿ ಬಂದರು. ಇದು ಪೈಕಸ್ ಸ್ಟಾರ್ಲೈಟ್ ಅಂತ. ಪೈಕಸ್ ಸ್ಟಾರ್ಲೈಟ್. ಓಹೋ, ನೋಡ್ರಿ ಸ್ನೇಹಿತರೆ, ಎಷ್ಟು ಈ ಗಿಡ ನೀವೆಲ್ಲರೂ ನೋಡಿದ್ರೆ ಸ್ನೇಹಿತರೆ, ನೋಡಿದ್ರೆ ಕಮೆಂಟ್ ಮಾಡಿರಿ ದಯವಿಟ್ಟು. ನೀವು ಎಲ್ಲಿ ನೋಡ್ರಿ ಅಂತ ಹೇಳಿ. ಈ ಗಿಡನೇ ನೀವು ನೋಡಿದ್ರಿ ಅಂದರೆ ನಿಮ್ಮ ಈ ಒಂದು ಕೆಳಗೆ ನಾವು ಕೊಟ್ಟಂಥ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ. ಇದ್ರ ಹೆಸರು ಇನ್ನೊಂದು ಸಾರಿ ಹೇಳ್ತೀನಿ, ಪೈಕಸ್ ಸ್ಟಾರ್ಲೈಟ್ ಅಂತ ಹೇಳಿದ ಹೆಸರು. ನಿಮಗೆಲ್ಲ ಸಿಕ್ಕರೆ ತೊಗೊಳ್ರಿ. ಯಾಕಂತ ಭಾಳ ಕಲರ್ ಡಿಫ್ರೆಂಟ್ ಕಲರ್ ಅದು ಸರ್. ಡಿಫ್ರೆಂಟ್ ಕಲರ್ ಐತಿ. ಹಸಿರೂ ಅಲ್ಲ, ಈ ಕಡೆ ಪೂರ್ತಿ ಇದ್ರ ಕಲರ್ನೂ ಅಲ್ಲ. ನೋಡ್ರಿ ಸರ್ ಸ್ನೇಹಿತರೆ, ಇದು ಏನಾರು ನಿಮ್ಗೆ ಸಿಕ್ತಂದ್ರೆ ನಿಮ್ಮ ಮನೆ ಒಳಗೆ ಹಚ್ಚಿರಿ, ಭಾಳ ಚಂದ ಕಾಣ್ತದೆ. ಆ್ಯಕ್ಚುಲಿ ಎಷ್ಟು ಲೈಟಿಂಗ್ ಕಂಡಂಗೆ ಕಾಣ್ತದೆ ಗಿಡಗಳು. ಈ ಹಗಲತ್ತೊಳಗೆ ಇಷ್ಟು, ಇನ್ನು ಸಂಜೆ ಮುಂದಂತರೂ ಭಾರಿ ಚಂದ ಕಾಣಿಸ್ತದೆ. ಹಾಂ, ಲೈಟೇ ಬೇಕಾಗಿಲ್ಲ ನಿಮಗೆ. ನೋಡ್ರಿ ಎಷ್ಟು ಚಂದ ಬ್ರೈಟ್ನೆಸ್ ಐತದದು, ಎಷ್ಟು ಚಂದ ಹೊಳಪು ಐತೆ ಆ ಗಿಡ ನೋಡಿದ ತಕ್ಷಣ ಒಂಥರ ನಮ್ಗೆ ಎಲ್ಲೋ ಬೇರೆ ಕಡೆ ಯಾವುದೋ ಒಂದು ದೇಶದಾಗ ಬಂದ್ಬಿಟ್ಟಿವಪ್ಪ ಅನ್ಸಾಕತ್ತ ನನಗೆ ರಿಯಲಿ. ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿತ್ತು. ನಾವೆಲ್ಲ ಹಸಿರಿನ ಗಿಡಗಳು ನೋಡಿರ್ತೀವಿ, ಬಟ್ ಈ ಥರ ನಾವು ಡಿಫ್ರೆಂಟ್ ಗಿಡಗಳು ನೋಡಿರಂಗಿಲ್ಲ.
ಇಂಥವೆಲ್ಲ ನೋಡ್ಕೊಂಡು ಎಲ್ಲಿ ಬಂದೀವಿ ನಾವು ಅಂತಕ್ಕಂಥದ್ದನ್ನು ಒಂದು ಮನಸ್ಸಿಗೆ ಇದು ಅನಿಸ್ತದೆ ನಮಗೆ. ಮನೆಯೊಳಗೆ ಯಾರ್ಲೇ ಜಾಗ ಇತ್ತನ್ನು ದಯವಿಟ್ಟು ಈ ಥರ ಒಂದು ಸಣ್ಣ ಪಾರ್ಕ್ ಮಾಡ್ಕೊರಿ, ನಿಮಗೆ ಒಳ್ಳೆಯ ಅನುಕೂಲ ಆಗುತ್ತೆ. ಆ ಪಾರ್ಕ್ ಒಳಗೆ ಏನು ಮಾಡಿರಿ ಅಂದ್ರೆ ದೈಹಿಕವಾಗಿ ನಾವು ಏನು ಸದೃಢವಾಗಿ ಇರಬೇಕು, ಆರೋಗ್ಯವಾಗಿ ಅಂದ್ರೆ ಎಕ್ಸಸೈಸ್ ಇನ್ನೇನು ನಾನು ತೋರಿಸಿದ್ನಿಲ್ಲ ಅಲ್ಲಿ ವಿಡಿಯೋದಾಗ, ಆ ಥರ ಒಂದು ಅಷ್ಟು ಆಗಲಿಲ್ಲ ಒಂದು 4-5 ಇಂಪಾರ್ಟೆಂಟ್ ನೀವು ಹಾಕೋರಿ. ಇದು ಟವರ್ ಟ್ರೀ ಅಂತ 100 ಫೂಟ್ ಬೆಳಿತೈತಿ. ಇದು ಟವರ್ ಟ್ರೀ. ಟವರ್ ಟ್ರೀ 100 ಫೂಟ್ ರೀ? ಹ್ಞೂ 100 ಫೂಟ್. ಟವರ್ ಟ್ರೀ ಅಂತ 100 ಫೂಟ್ ಬೆಳೀತದಂತ ನೋಡ್ರಿ. ಎಷ್ಟು ಹೈಟ್ ಬೆಳೀತದೆ ಅಂದ್ರೆ ಇನ್ನೂ ಹೈಟ್ ಆಗತ್ತನ್ರಿ ಅದು. ಇನ್ನು 100 ಫೂಟ್ ಮಟನೂ ಹೋಗತ್ತಂತ. 100 ಫೂಟ್ ರೀ? ಒಂದು 100 ಫೂಟ್ ಮಟನೂ ಬೆಳಿತೈತೆ. ಅಬ್ಬಾ ಅಂದ್ರೆ ನಾವು ಹಿಂಗೆ ಕಣ್ಣು ಎತ್ತು ನೋಡ್ಬೇಕು, ಈಗ ಹಿಂಗೆ ನೋಡಾಕತ್ತೀವಿ ಅದನ್ನು. ಟವರ್ ಟ್ರೀ ಅಂತೇಳಿ ಸ್ನೇಹಿತರೆ, ಏನು ವಿಭಿನ್ನವಾದಂತಹ ಗಿಡಗಳು ಇಲ್ಲಿ ಬೆಳೆಸಿದಾರೆ ಸ್ನೇಹಿತರೆ. ಭಾಳ ವಿಚಾರ ಮಾಡಿ ಒಂದು ಉದ್ಯಾನವನವನ್ನು ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಭಾಳ ಪ್ಲ್ಯಾನ್ ಪ್ರಕಾರ ಈ ಉದ್ಯಾನವನ ಆಗೈತಿ. ಪ್ರತಿಯೊಂದೂ ಈ ಒಂದು ಉದ್ಯಾನವನ ವಿಶಿಷ್ಟತೆ ಐತಿ. ವೈಶಿಷ್ಟ್ಯತೆ ಹೆಂಗೆ ಕೂಡ್ಯದಂದ್ರೆ ಭಾಳ ವೈಶಿಷ್ಟ್ಯತೆಯಿಂದ ಪ್ರತಿಯೊಂದೂ ವೆರೈಟಿ ಗಿಡಗಳದಾವ. ನೀವು ಹೆಸರು ಕೇಳದೇ ಇರುವಂತಹ ಹೆಸರುಗಳನ್ನ ನೀವು ಇಲ್ಲಿ ಗಿಡಗಳದ್ದು ಕೇಳ್ಬೋದು. ಇದು ಜಟ್ರೋಪ ಅಂತೇಳಿ, ಫ್ಲವರ್ ವಿತ್ ಹೆಜ್ ಜಟ್ರೋಪ ಅಂತೇಳಿ. ಹಾಂ, ಏನು ವಿಶೇಷತೆ ರೀ ಇದು? ಇದು ಹೂನು ಇರ್ತೈತಿ. ಹೂವು ಇದು ಮತ್ತು ತ್ರಿಶೂಲ ಆಕಾರ ಕಾಣ್ತದೆ. ತ್ರಿಶೂಲ ಆಕಾರ ಕಾಣ್ತೈತಿ. ಜಟ್ರೋಪ ಅಂತ ಇದ್ರ ಹೆಸರು. ನೋಡ್ರಿ ಸ್ನೇಹಿತರೆ, ಈ ಒಂದು ಜೇನು ಹುಳ ಜಾಸ್ತಿ ಕುಂದಿರ್ತೈತಿ ಇದಕ್ಕೆ. ಜೇನು, ಅದನ್ನು ಜೇನು ಸಾಕಾಣಿಕೆನೂ ಮಾಡೇವ ಅಲ್ಲಿ. ಹೌದನ್ರಿ? ಎಲ್ಲೈತ್ರಿ ಅದು? ಅಲ್ಲಿ ಅದಾವ ಬಾಕ್ಸ್ಗಳು ಜೇನು ಸಾಕಾಣಿಕೆ. ನೋಡ್ರಿ ಸ್ನೇಹಿತರೆ, ಜೇನು ಸಾಕಾಣಿಕೆ ಸಹಿತ ಇದಂತ ಇಲ್ಲಿ. ಭಾಳ ಖುಷಿ ಅನ್ನಿಸ್ತಲ್ರಿ ನಮ್ಗೆ. ಭಾಳ ಒಂದು ಒಳ್ಳೆ ಕಲಿತಕ್ಕಂತಹ ಉದ್ಯಾನವನ ಇದು. ಇಲ್ಲಿ ಬಂದು ನಾವು ಸುಮ್ಮ ಹೋಗಂಗಿಲ್ಲ. ಇಲ್ಲಿ ನಾವು ಗೈಡ್ ತಗೊಂಡಿವಪ್ಪ ಅಂತಂದ್ರೆ ಇಲ್ಲಿ ನಾವು ಎಲ್ಲಾನು ಕಲಿತೀವಿ. ಇಲ್ಲಿ ನೋಡ್ರಿ ಜೇನು ಜೇನು ಸಾಕಾಣಿಕೆ ಒಂದೈತಿ. ಒಂದು ಪರಿಸರದಿಂದ ಜನರಿಗೆ ಒಳ್ಳೆಯ ಅನುಕೂಲ ಆಗಂತ ಗಾರ್ಡನ್ ಐತಿ. ಅದ್ರ ಜೊತೆಗೇ ಗಾರ್ಡನ್ ಒಳಗೆ ಏನದಪ್ಪ ಅಂದ್ರೆ ದೈಹಿಕವಾಗಿ ನಾವು ಆರೋಗ್ಯ ಚೆನ್ನಾಗಿರೋಕೆ ಎಕ್ಸಸೈಸ್ ಮಾಡಲಿಕ್ಕೆ ಇಕ್ವಿಪ್ಮೆಂಟ್ಸ್ ಅದಾವ. ಅದ್ರ ಜೊತೆಗೇ ಒಳ್ಳೆ ಗಿಡಗಳನ್ನ ನೋಡ್ತೀವಿ, ಫ್ಲವರ್ಸ್ಗಳನ್ನ ನೋಡ್ತೀವಿ. ಆಮೇಲೆ ಈಗ ಜೇನು ಸಾಕಾಣಿಕೆ ಅಲ್ಲಿ ಐತಿ. ಇಲ್ಲಿ ಅದು ಸ್ಪೆತೋಡಿಯಾ ಅಂತ ಫ್ಲವರ್. ಸ್ಪೆತೋಡಿಯಾ ಸರ್, ಒಳಗೆ ಹೋಗ್ಬೋದ್ರಿ? ಹಾಂ, ಒಳಗೆ. ಹಾಂ, ಸ್ಪೆತೋಡಿಯಾ ಭಾಳ ಅದ್ಭುತವಾದ ಫ್ಲವರ್ ಅದು. ಅದು ಹೂ ಕಂಟಿನ್ಯೂ ಆಗ್ತದ? ಹಾಂ, ಕಂಟಿನ್ಯೂ. ಹಾಂ, ಸ್ಪೆತೋಡಿಯಾ. ಸ್ನೇಹಿತರೆ, ಗಾರ್ಡನ್ ಅಂದರೆ ಅಂದ ಚಂದ ಅಷ್ಟೇ ಅಲ್ಲ, ಇಲ್ಲಿ ಯಾವ್ಯಾವ ಥರ ಹೂಗಳನ್ನ ಬೆಳೆಸಿದ್ದಾರೆ, ಯಾವ್ಯಾವ ಥರ ಗಿಡಗಳನ್ನ ಬೆಳೆಸಿದ್ದಾರೆ, ಇದಕ್ಕೆ ಗಾರ್ಡನ್ ಅಂತ ಕರೀತಾರೆ. ಉದ್ಯಾನವನ ಅಂದ್ರೆ ಬಹಳ ವಿಭಿನ್ನವಾದಂತಹ ಗಿಡಗಳನ್ನ ತೊಗೊಂಬಂದು ಜನರಿಗೆ ಪರಿಚಯ ಮಾಡಿಸ್ತಕ್ಕಂಥದ್ದು. ಅದಕ್ಕೆ ಉದ್ಯಾನವನ ಅಂತ ಕರೀತಾರೆ. ಇದು ಒಂಥರ ಗಿಡ ಇದೆ. ಇದು ಬಸವನ ಪಾದ. ಆಗಲೇ ನೋಡಿದ್ರಿ, ಅದೇ ಅನ್ನಿಸ್ತದೆ ನನಗೆ. ಇದು ನೋಡಿದ ತಕ್ಷಣ ಈಗ ನೋಡ್ರಿ, ಅಲ್ಲಿ ಬಸವನ ಪಾದ ಅದಕ್ಕಿಂತಲೂ ಇಲ್ಲಿ ಕ್ಲಿಯರ್ ಕಾಣಿಸುತ್ತೆ ಇದು. ಆದ್ರೆ ಹೂ ಮಾತ್ರ ಬೇರೆ ಇಲ್ಲ, ಅದೇ ಸೇಮ್ ಹೂ. ಸೇಮ್ ಹೂ ಅನ್ರಿ? ಬಸವನ ಸವಿ ನೆನಪೆ ಮನದಲ್ಲಿ ಇಲ್ಲ ಸರ್, ಭಾಳ ಅದ್ಭುತವಾಗಿ ಆಗಿದೆ. ಬಕೋಳ ಗಿಡದಾಗ ವೆರಿಗೇಟೆಡ್ ಬಕೋಳ. ಅದು ಹಸಿರು ಗ್ರೀನ್ ಬಕೋಳ. ಇದು ವೆರಿಗೇಟೆಡ್ ಬಕೋಳ. ಅದು ಎಲಿಗೆ ಈ ಎಲಿಗೆ ವ್ಯತ್ಯಾಸ. ಅದು ಹಸಿರು ಇರ್ತೈತಿ, ಇದು ಯೆಲ್ಲೋ ಕಲರ್. ನೋಡ್ರಿ ಸ್ನೇಹಿತರೆ, ಅದು ಹಸಿರು, ಇದು ಯೆಲ್ಲೋ ಕಲರ್. ವೆರಿಗೇಟೆಡ್ ಸರ್. ಸರ್, ಭಾಳ ಅದ್ಭುತವಾಗಿ ನಾವು ನೋಡಿದ್ದೀವಿ ಇದನ್ನು ನಿಜವಾಗ್ಲೂ. ಆಮೇಲೆ ಇದನ್ನು ನಾವು ಇಲ್ಲಿ ಇನ್ನೊಂದು ವಿಡಿಯೋ ಹೆಂಗಪ್ಪ ಅಂತಂದ್ರೆ, ಆಯುರ್ವೇದಿಕ್ ಡಾಕ್ಟರ್ಸ್ಗಳನ್ನ ಅದನ್ನು ಕರೆದ್ವಿ ಅಂದ್ರೆ ಯಾವ ಗಿಡ ಯಾವ್ದು ಔಷಧಿಗೆ ಅನುಕೂಲ ಆಗುತ್ತೆ ಅನ್ನೋದು ಸಹಿತ ಅವ್ರು ಮಾಹಿತಿ ಕೊಡ್ತಾರೆ. ಸರ್, ಇನ್ನೊಂದು ನನ್ನ ಸಜೆಷನ್ ಸರ್ಗೂ ನಾವು ಒಂದು ಸಜೆಷನ್, ಇಷ್ಟೆಲ್ಲ ಗಿಡಗಳು ಸರ್ ನೀವು ಭಾಳ ಕಷ್ಟಪಟ್ಟು ತಂದು ಇಲ್ಲಿ ಬೆಳೆಸಿದಿರಿ ಉದ್ಯಾನವನದಲ್ಲಿ. ಅದು ನನ್ನದು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಈ ಗಿಡದೊಳಗೆ ಯಾವುದು ಒಂದು ಆಯುರ್ವೇದಿಕ್ಕಾಗಿ ಔಷಧಿಯಾಗಿ ಮಾರ್ಪಡ್ತಕ್ಕಂಥ ಔಷಧಿ ಬಳಕೆ ಆಗ್ತೈತಂದ್ರೆ ದಯವಿಟ್ಟು ಅದನ್ನು ನಿಮ್ಮ ಒಂದು ಮನವಿ ನಂದು ಏನಂದ್ರೆ ಆ ಒಂದು ಬೋರ್ಡನ್ನು ಹಾಕ್ರಿ ಅಂತೇಳಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಯಾಕಂದ್ರೆ ಸರ್,
ಅದು ಭಾಳ ಅಟ್ರಾಕ್ಷನ್ ಆಗುತ್ತೆ. ಮತ್ತು ಇನ್ನೊಂದು ಈ ಗಿಡ ಇಂಥ ರೋಗಕ್ಕೆ ಬರ್ತದಪ್ಪ ಅಂತಂದ್ರೆ ಆ ಜನ ಆ ಒಂದು ಗಿಡವನ್ನು ಹೊರಗಡೆ ಆದರೂ ಅದು ಕೊಂಡುಕೊಂಡು ಅದನ್ನು ಮನೆ ಒಳಗೆ ಬೆಳೆಸ್ತಾರೆ. ಯಾಕಂದ್ರೆ ಹಲವಾರು ರೀತಿ ಕ್ಯಾನ್ಸರ್ ರೋಗಗಳು ಬರಾಕತ್ತವ, ಹಾರ್ಟ್ ಪ್ರಾಬ್ಲಮ್ ಬರಾಕತ್ತದ, ಎಸಿಡಿಟಿ ಪ್ರಾಬ್ಲಮ್ ಆಗಕತ್ತದ, ಇನ್ನೂ ಹಲವಾರು ಕಾಯಿಲೆಗಳಿರ್ತಾವೆ. ಅಂಥವ್ಕೂರ್ನು ಗುಣಮುಖ ಮಾಡುವಂತಹದ್ದು ಇಂಥ ಗಾರ್ಡನ್ದೊಳಗೂ ಸಹಿತ ಒಂದು ಅವೇರ್ನೆಸ್ ಜನರಿಗೆ ಮೂಡ್ತದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ, ನನ್ನ ಒಂದು ಮನೋಭಾವನೆ ಅಂತ ಹೇಳಿ ನಾನು ಹೇಳಾಕತ್ತೀನಿ. ಅದಕ್ಕೆ ಸರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಈ ದಾಸವಾಳ ಹೂವು ಕೂದಲು ಉದುರಲಿಕ್ಕೆ ಮತ್ತು ಕೂದಲು ಶೈನಿಂಗ್ ಬರಲಿಕ್ಕೆ, ಆಮೇಲೆ ನಮ್ಮ ಎಸಿಡಿಟಿ ಸಹಿತ ಆ ಒಂದು ಹೂವನ್ನು ನಾವು ಬಳಸ್ತೀವಿ ಲಿಕ್ವಿಡ್ ಮುಖಾಂತರ ಔಷಧಿ ಮಾಡಿ. ಹಿಂಗೆ ನಾವು ಯಾವ್ಯಾವ ಗಿಡ ಏನು ಈ ಒಂದು ಆರೋಗ್ಯಕ್ಕೆ ಸಂಬಂಧಪಡ್ತದೆ ಅಂತ ಹೇಳಿ ನೀವು ಒಂದು ಬೋರ್ಡ್ ಹಾಕಿದ್ರಿ ಅಂತ ಸರ್, ಅದು ಒಂದು ಇನ್ನಷ್ಟು ಉತ್ತಮವಾಗಿ ಈ ಒಂದು ವನ್ಯಜೀವಿ ಏನು ಗಾರ್ಡನ್ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀತದೆ ಅಂತ ಹೇಳಿ. ಇದು ಪರಂಟ್ರಿ ಅಂತ. ಯಾವ್ದ್ರಿ ಇದು ಪರಂಟ್ರಿ ಅಂತ. ಪರಂಟ್ರಿ ಏನು ಶೇಪ್ ಇಲ್ಲ ಇದೇ ಆಕಾರದಲ್ಲಿ ಬೆಳಿತೈತಿ. ಇದೇ ಆಕಾರ ಏನು ಇದನ್ನ ನಾವು ಕಟ್ ಮಾಡಲ್ಲ, ಏನು ಮಾಡಲ್ರಿ. ಪರಂಟ್ರಿ ಅಂತ. ಪರಂಟ್ರಿ ಭಾರಿ ನೆರಳಾಕತಿ, ನೆರಳಾಗತ್ರಿ. ಛತ್ರಿ ಟೈಪ್ ಬೆಳಿತೈತಿ, ಅಂಬ್ರೆಲಾ ಟೈಪ್. ಓಹೋ ನೋಡ್ರಿ ಸ್ನೇಹಿತರೆ, ಇದು ಛತ್ರಿ ಟೈಪ್ ಅಂಬ್ರೆಲಾ ಟೈಪ್ ಬೆಳೀತದಂತ. ಇದು ಪರಂಟ್ರಿ ಅಂತ ಹೇಳಿದ್ರಿ ಹೆಸರ. ನೋಡ್ರಿ ಪ್ರತಿಯೊಂದನ್ನು ನಾವು ಒಂದು ಬಾಲ್ ಥರ ನೋಡಿದ್ವಿ, ಒಂದು ಛತ್ರಿ ಥರ ಬೆಳೆದು ನೋಡಿದ್ವಿ, ಒಂದು ದೀಪದ ಥರ ಒಂದು ನಾವು ಗಿಡವನ್ನು ನೋಡಿದ್ವಿ, ಹಲವಾರು ವಿಭಿನ್ನ ರೀತಿಯಿಂದ ನೋಡಾತೀವಿ. ಕಲಿದು ಭಾಳ ಅದು ಈ ಗಾರ್ಡನ್ ಒಳಗೆ ನಿಜವಾಗ್ಲು. ಇದು ಹೆಂಗಪ್ಪ ಅಂತಂದ್ರೆ ಒಂಥರ ಮ್ಯೂಸಿಯಂ ಇದ್ದಂಗೆ ಇದು ಗಾರ್ಡನ್. ಇದು ಸುಮ್ ಬಂದು ನಾವು ಇಲ್ಲಿ ಖುಷಿಯನ್ನು ಪಟ್ಟು ಹೋಗೋದು ಅಷ್ಟೇ ಅಲ್ಲ, ಅದ್ರ ಜೊತೆ ತಿಳ್ಕೊಳ್ಳೋದು ಭಾಳ ಅದ ಸರ್ ಇಲ್ಲಿ. ಹೌದಲ್ರಿ ಸರ್? ಪ್ರತಿಯೊಂದು ತಿಳ್ಕೊಳ್ಳೋದು ಭಾಳ ಅದ ನಾವು ಇಲ್ಲಿ. ಮತ್ತು ಇದು ಗಿಡಗಳಿಗೆ ನಾವು ಬೋರ್ಡ್ ಅದು ಹಾಕಿಬಿಟ್ರಂದ್ರೆ ಭಾಳ ಒಂದು ಅಧ್ಯಯನ ಮಾಡ್ತಕ್ಕಂತಹ ಒಂದು ಉದ್ಯಾನವನ ಇದು. ಭಾಳ ನಮಗೆ ಸಂತೋಷ ಅನ್ನಿಸ್ತು. ಯಾಕಂದ್ರೆ ಉದ್ಯಾನವನ ಸುಮ್ಮನೆ ಎಲ್ಲೆಲ್ಲೋ ಫ್ಲವರ್ಸ್ಗಳು ಹಚ್ಚಿ ಗಿಡಗಳು ಹಚ್ಚಿ ಬಿಟ್ಬಿಟ್ಟಿರ್ತಾರೆ. ಬಟ್ ಆ ಗಿಡ ನಾವು ಆಳವಾಗಿ ಒಳಗೆ ಹೊಕ್ಕಾಗ ನೋಡಿದಾಗ ನಮಗೆ ಭಾಳ ಖುಷಿ ಅನ್ನಿಸ್ತದೆ. ಈ ಥರ ಹಿಂಗೆ ಗಿಡಗಳದಾವ, ಈ ಥರ ವಿಶೇಷವಾದಂಥ ಗಿಡಗಳದಾವ. ನೋಡ್ರಿ ಬಸವನ ಪಾದ ಗಿಡ ನಾವು ಕೇಳಿದ್ವಿ. ನೋಡ್ರಿ ಉದ್ಯಾನವನದ ಹೆಸರು ಏನದ, ಬಸವನ ಉದ್ಯಾನವನ ಅಂತೇಳಿ, ಬಸವ ಉದ್ಯಾನವನ ಅಂತೇಳಿ ಹೆಸರದ. ಬಸವನ ಪಾದದ ಗಿಡ ಒಳಗೆ ಎಷ್ಟೊಂದು ರಿಲೇಟೆಡ್ ಒಂದಕ್ಕೊಂದು ಸಂಬಂಧಗಳು ಹೆಂಗದ ನೋಡ್ರಿ. ಭಾಳ ಅದ್ಭುತವಾದಂತಹ ವನ್ಯಜೀವಿ ಉದ್ಯಾನವನ ಅದ. ಯಾರೇ ಪ್ರವಾಸಿಗರು ಬಂದರು ಮೊದಲು ಇಲ್ಲಿ ಕರ್ಕೊಂಬರ್ರಿ. ಇನ್ನೊಂದು ಶಾಲಾ ಮಕ್ಕಳಿಗೆ ಭಾಳ ಅದ್ಭುತವಾದಂತಹ ಉದ್ಯಾನವನ ಇದು. ಯಾಕಂದ್ರೆ ಅವ್ರಿಗೆ ಎಲ್ಲ ರೀತಿಯಿಂದ ಒಂದು ಮಾಹಿತಿ ಸಿಗ್ತದೆ. ಯಾವ ಗಿಡದೊಳಗೆ ಯಾವ ಥರ ವೆರೈಟಿ ಗಿಡಗಳು ಅದಾವ, ಯಾವ ತಳಿ ಅದಾವ, ಯಾವ್ಯಾವ ಥರ ಅದಕ್ಕೆ ನಾವು ಹೆಸರನ್ನು ಕರಿತೀವಿ, ಇವು ಎಲ್ಲಿ ಸಿಗ್ತಾವ ಅಂತಕ್ಕಂಥದ್ದು ಸಹಿತ ಶಾಲಾ ಮಕ್ಕಳಿಗೆ ಮನವರಿಕೆ ಆಗ್ತದೆ. ಬರೀ ನಾವು ದಾಸವಾಳ ಹೂವು, ಗುಲಾಬಿ ಹೂವು, ಮಲ್ಲಿಗೆ ಹೂವು ಬರೀ ಇಂಥದ್ದು ತಿಳ್ಕೊಂಬಿಟ್ಟಿವಿ ನಾವು. ಆದ್ರೆ ನಾವು ಈ ಥರ ವೆರೈಟಿ ನಾನು ಎಂದೂ ಕೇಳಿದ್ದಿಲ್ಲ ಜೀವನದೊಳಗೆ. ಫಸ್ಟ್ ಟೈಮ್ ನಾನು ಇದು ಕೇಳ್ತಾ ಇದ್ದೀನಿ. ಭಾಳ ಖುಷಿ ಅನ್ನಿಸ್ತಾ ಇದೆ ನೋಡ್ರಿ. ಅದೇ ಹೇಳಿದ್ರಲ್ಲ, ಇನ್ನೂ ಕೆಲಸ ನಡೆದಂತ ಹೇಳಿ ಭಾಳ ಅತಿ ಬೇಗ ಈ ಕೆಲಸ ಮುಗಿಲಿ, ಇನ್ನೂ ಹಲವಾರು ಲಕ್ಷಾಂತರ ಪ್ರವಾಸಿಗರು ಇಲ್ಲಿ ಬರಲಿ, ಮಾಡಿದಂತಹ ಪ್ರಕೃತಿ ಒಂದು ಇಷ್ಟು ಕಷ್ಟಪಟ್ಟಂತಹದ್ದು ಸರ್ಗೆ ಒಂದು ಒಳ್ಳೆಯ ಹೆಸರು ಸಿಗಲಿ ಅಂತಕ್ಕಂಥದ್ದು ನನ್ನ ಆಶಯ ಸ್ನೇಹಿತರೆ. ನಮಸ್ಕಾರ ರೀ ಅಕ್ಕರ. ಯಾವ್ರಿ ಅಕ್ಕರ ತಮ್ಮದು? ಆಲ್ಮಟ್ಟಿ ರೀ. ಇಲ್ಲೇ ಲೋಕಲ್ ರೀ. ಎಷ್ಟು ವರ್ಷ ಆಯ್ತು ರೀ ನೀವು ಕೆಲಸ ಮಾಡತ್ತೀರಿ? ಇಲ್ಲಿ 2 ವರ್ಷ ಆಯ್ತೇನು ರೀ. ತಮ್ಮ ಹೆಸರು ರೀ? ಸುಮಿತ್ರ. ನಿಮ್ಮ ಹೆಸರು ರೀ ಅಕ್ಕರ? ಭಾಳ ಖುಷಿ ಅನ್ನಿಸ್ತು ಬಿಡ್ರಿ ನಿಜವಾಗ್ಲು. ಯಾಕಂದ್ರೆ ಇಲ್ಲಿ ಗಾರ್ಡನ್ ಅಂತ ಹೇಳಿ ಎಂಜಾಯ್ ಮಾಡೋಕೆ ಬರೋಕ್ಕಿಂತಲೂ, ಮನರಂಜನೆಗೆ ಬರೋಕ್ಕಿಂತಲೂ ಕಲೀದೇ ಭಾಳ ಅದ ಇಲ್ಲಿ. ಅಣ್ಣರು ಪ್ರತಿಯೊಂದೂ ನಮಗೆಲ್ಲ ಮಾಹಿತಿ ಕೊಟ್ಟರು ಸರ್, ಎಲ್ಲ ಪ್ರತಿಯೊಂದು ಗಿಡದ ಬಗ್ಗೆ. ನೀವು ಬೆಳೆಸ್ಬೇಕಾದ್ರೂ ಭಾಳ ಕಷ್ಟ ಅನ್ಸುತ್ತೆ ಇಲ್ಲಿ. ಹಾಂ, ಅಗ್ದಿ ಮಗುವಿನ ಥರ ಜೋಪಾನ ಮಾಡ್ಬೇಕು. ಹ್ಞೂ ರೀ. ಇವೆಲ್ಲ ಪೂರ್ತಿ ಹುಲ್ಲು ಅದೆಲ್ಲ ಕಟ್ ಮಾಡೋದು ಎಲ್ಲ ನೀವು ಮಾಡ್ತೀರಲ್ರಿ? ಕಸ ತೆಗೋದು, ನೀರು ಹೊಡೆಯೋದು. ಹಾಂ ಈ ಥರ ಎಲ್ಲ ಭಾಳ ಖುಷಿ ಅನ್ನೋ ಸ್ನೇಹಿತರೆ. ಯಾರಾದರೂ ಪ್ರವಾಸಿಗರು ನೀವು ಬಂದ್ರಂದ್ರೆ ಈ ವನ್ಯಜೀವಿಗೆ ಇಲ್ಲಿ ಏನೋ ಒಂದು ಉದ್ಯಾನವನಕ್ಕೆ ಭೇಟಿ ಕೊಡ್ರಿ. ಆಮೇಲೆ ಶಾಲಾ ಮಕ್ಕಳಿಗೆ ಸಹಿತ ಇಲ್ಲಿ ಬಂದ್ರಂದ್ರೆ ಗೈಡ್ ಇರ್ತಾರೆ. ಇಲ್ಲೆಲ್ಲ ಅವರು ಗೈಡ್ ತೊಗೊಂಡು ಕೇಸಿ ತಾವು ಗಿಡಗಳ ಬಗ್ಗೆ ತಿಳ್ಕೊಡ್ರಿ. ಅದ್ಭುತ ಗಾರ್ಡನ್ ಐತಿ. ಇಷ್ಟೋ ತನಕ ಸರ್ ತಾವೆಲ್ಲ ಬಂದು ಮಾಹಿತಿ ಕೊಟ್ರಿ, ತಮಗೆ ಧನ್ಯವಾದಗಳು. ಊಟದ ಟೈಮ್ ಆಗಿತ್ತು, ನೀವು ಊಟಕ್ಕೆ ಹೋಗ್ಬೇಕಾಗಿತ್ತು. ನಾವೇ ನಿಮಗೆ ತೊಂದರೆ ಕೊಟ್ಟಂಗೆ ಆಯ್ತು ಅನ್ಸುತ್ತೆ. ಹಾಂ, ಲಾಸ್ಟಿಗೆ ಕೊನೆಯದಾಗ ಒಂದು ಜೇನದು ಒಂದು ತೋರಿಸ್ತೇವೆ ನಿಮ್ಗೆ, ಹೇಗೆ ಜೇನು ಸಾಗಾಣಿಕೆ ಮಾಡ್ತಾರತ್ತೆ. ಗೋಲ್ಡಿಯನ್ ಸೈಪ್ರಸ್ ಈ ಥರ ಡಿಸೈನ್ ಬರ್ತೈತಿ. ಈ ಥರ ಗೋಲ್ಡಿಯನ್ ಸೈಪ್ರಸ್ ರೀ. ಇದು ಒಂಥರ ಕಳಶ ಅಂಥೇಳಿ ನಾವು ಕರಿಬೋದು. ಬೋರ್ಮಾಳ ಗುಂಡ ಅಂತ್ರಿ.
ಬೋರ್ಮಾಳ ಗುಂಡ ಆಮೇಲೆ ಈಗೇನು ನಾವು ತೇರಿನ ಮ್ಯಾಗ ಕಳಸ ಆ ಶೇಪ್ ಕಾಣಿಸ್ತದೆ ಇದು ನೋಡ್ರಿ. ಇದು ಒಂಥರ ಬೋರ್ಮಾಳ ಗುಂಡ ಒಂದು ಥರ, ಆಮೇಲೆ ಏನು ತೇರಿನ ಮ್ಯಾಗ ನಾವು ಏನು ಕಳಶವನ್ನು ಇಟ್ಟಿರ್ತೀವಲ್ಲ ಆ ಕಳಶದ ಥರ ಶೇಪ್ ಒಳಗೆ ಈ ಗಿಡ ಐತಿ. ಎಷ್ಟು ಖುಷಿ ಅನ್ಸತ್ತೆ ನಮಗೆ ಈ ಥರ ಎಲ್ಲ ನೋಡುವಾಗ. ಆದರೆ ಈ ಥರ ಶೇಪ್ ತರ್ಬೇಕಾದ್ರೆ ಭಾಳ ಕಷ್ಟ ಇದೆ ಸ್ನೇಹಿತರೆ. ಇದು 1 ದಿನಕ್ಕೆ 2 ದಿನಕ್ಕೆ ಆಗುವಂಥದ್ದಲ್ಲ ಇದು. ಏನು ಈಗ ಜೇನು ಸಾಕಾಣಿಕೆಯನ್ನು ತೋರಿಸ್ತಾರೆ, ನೋಡೋಣ ಅಂತ ಬರ್ರಿ. ಈ ಜೇನು ಹುಳನೇ ಇದ್ರೊಳಗೆ ಬಿಟ್ಟಿರ್ತಾರೆ. ಹೌದು, ಅದಕ್ಕೊಬ್ಬ ಅದಾನ ಜೇನು. ಹ್ಞೂ ರೀ. ಇಂಥವು ಎಷ್ಟು ಅದಾವ್ರಿ ಇವು? ಇಲ್ಲಿ 2 ಇದ್ದವ್ರೆ, ಒಂದೇ ಇಟ್ಟಾರ ಬೇರೆ. ಮತ್ತೆ ಅಲ್ಲಿ ಮೊಘಲ್ ಗಾರ್ಡನ್, ರಾಕ್ ಗಾರ್ಡನ್ ಇದು ಕೃತಕವಾಗಿ ಜೇನನ್ನ ಉತ್ಪತ್ತಿ ಆಕತಿ. ಇಲ್ಲಿ ಫ್ಲವರ್ ಜಾಸ್ತಿ ಇದ್ದ ಸಂಬಂಧ, ಹ್ಞೂ ರೀ, ಜಾಸ್ತಿ ಇದ್ದ ಸಂಬಂಧ ಜೇನು ಸಾಕಾಣಿಕೆ ಮಾಡಿ. ನೋಡ್ರಿ ಸ್ನೇಹಿತರ, ಆಲ್ರೆಡಿ ಜೇನು ಹುಳ ಅದಾವು. ಅವು ತಡುವುದು ಬೇಡ, ತಡುವಿದಪ್ಪ ಅಂದ್ರೆ ನಮಗೆ ಕಡಿತಾವು. ಏನಂತಾರಲ್ಲ ಹಳ್ಳಿ ಪದ್ಧತಿ ಒಳಗೆ ಕಲ್ಲು ಹೋಗೋದು ಮಾರಿ ತುಂಬ ಸಿಡಿಸೋದು. ತಕ್ಕರ ಭಾಳ ಚಂದ ಹಿಡಿದಾರ ಅದನ್ನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಹಂಗೆ ಮಾರಿ ತುಂಬ ಸಿಡಿಸೋದು ಬೇಡ. ಇದು ಏನ್ರಿ ಇದು ಒಳಗೆ ಹುಳ ಅದಾವನ್ರಿ? ಈಗ ಹುಳ ಅದಾವ್ರಿ. ಹುಳ ಅದಾವು. ಅದಕ್ಕೆ ಸಕ್ರೆ ಪಾತ್ ಮಾಡ್ತೀವಿ. ಈ ಹೂವಿನ ಮಕರಂದಗಳನ್ನ ಸೇವನೆ ಮಾಡಿ ಇಲ್ಲಿ ಜೇನು ಸಾಕಾಣಿಕೆ ಮಾಡ್ತೀವಿ. ಅಲ್ಲ ಸರ, ಈಗ ಸದ್ರೊಳಗೆ ಹೂನು ಹಾಕ್ತೀರೇನ್ರಿ? ಹೂ ಅದು ಹೊರಗೆ ಹುಳ ಓಪನ್ ಹೋಗ್ತೈತಿ. ಹೋಗಿ ಅಲ್ಲಿ ಮಕರಂದವನ್ನು ಹೀರಿ ಬಂದು ಇಲ್ಲಿ ಜೇನು ಬಿಡ್ತೈತಿ. ಇದು ಎಷ್ಟು ತಿಂಗಳದೊಳಗೆ ಇದು ಜೇನು ರೆಡಿ ಆಗುತ್ತೆ? ಅದು ಡೈಲಿ ಇರ್ತೈತಿ. ಅದಕ್ಕಾಗಿ ಒಬ್ರು ಅದಾರ ಇಲ್ಲಿ ಜೇನು ಅದ್ರ ಬಗ್ಗೆ ಜೇನು ತಕ್ಕೊಂತಾರ. ಅದಾವನ್ರಿ ಈಗ? ಆದ್ರೆ ಅವನೇ ಅದನ್ನ ಬಿಚ್ಚೋದು, ಅವನೇ ಇದನ್ನ ಮಾಡೋದು. ಬೇರೆ ಅದಾರ. ಬಂದಿಲ್ರಿ ಅವರು? ಇವತ್ತು ಬಂದಿಲ್ಲ. ಬಂದಿದ್ರೆ ನೋಡೇ ಬಿಡ್ತೀವಿ. ಜೇನು ಟೇಸ್ಟ್ ನಾವು ನೋಡೇ ಬಿಡ್ತೀವಿ. ಕೃತಕವಾಗಿ ಭಾಳ ಖುಷಿ, ಒಂದು ಕ್ಯೂರಿಯಾಸಿಟಿ ಇತ್ತು ನಮ್ಗೆ. ತಿಂತೇವತ್ತು ಮಾಡಿದ್ದೀನಿ ಆ್ಯಕ್ಚುಲಿ, ಆದ್ರೆ ಅದು ಸಾಧ್ಯ ಇಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಇದು ರೆಡಿ ಮಾಡಿದ್ದು ಏನು ಐತೇನ್ರಿ ಜೇನು? ಅಲ್ಲಿ ಇಲ್ಲ ಇಲ್ಲ ಬಿಚ್ಚೆ ತೋರಿಸ್ತಿದ್ರಿ ನಿಮ್ಗೆ ಅವ್ರು. ನಮಗೆ ಹುಳ ಕೊಡ್ತಾವ, ಅವಾಗ ಏನು ಮಾಡಂಗಿಲ್ರಿ. ಹೌದ್ರಿ? ಹ್ಞೂ ರೀ. ಅವ್ರು ಒಟ್ಟ ಕಡಿಯಂಗಿಲ್ಲ? ಕಡಿಯಂಗಿಲ್ಲ. ಅವ ಪೂರ್ತಿ ಬೀಚ್ತಾನ. ಹುಳ ಕೈ ತುಂಬ ಅಡ್ಡಾಡ್ತಾವ, ಏನೂ ಆಗಂಗಿಲ್ಲ. ಏನೂ ಕಡಿಯಲ್ಲ. ಸ್ನೇಹಿತರೆ, ಹೆಂಗಿರ್ತದಪ್ಪ ಅಂತಂದ್ರೆ ಮನುಷ್ಯನಿಗೆ ಯಾವುದೇ ಒಂದು ಪ್ರಾಣಿಗಿದ್ದಷ್ಟು ಬೆಲೆ ಮನುಷ್ಯರಿಗಿಲ್ಲ ಅಂತದ. ಯಾಕಂತ ಅವ್ರ ವಾಸನೆ ಮ್ಯಾಗ ಅವ್ರು ಕಡಿಯಂಗಿಲ್ಲ. ನೋಡ್ರಿ ಸ್ನೇಹಿತರೆ, ಎಂಥ ವಿಚಿತ್ರ ಅಲ್ಲ. ಜೇನು ಹುಳ ಸಹಿತ ವಾಸನೆ ಕಂಡು ಹಿಡಿದು ಅವ್ರಿಗೆ ಕಡಿಯಂಗಿಲ್ಲ. ಅಂದ್ರೆ ಆ ಮಾಲೀಕ ಬಂದಂದ್ರೆ ಅವರು ಆ ಹುಳುಗಳು ಅವ್ನಿಗೆ ಏನು ಮಾಡಲ್ಲ. ಅಷ್ಟೊಂದು ಪ್ರೀತಿ ಅವ್ನಿಗೆ. ಕೈ ಮ್ಯಾಗ ಎಲ್ಲ ಬರ್ತಾವ್ರಿ. ಅದು ಅವ್ನಿಗೆ ಕಡಿಯಲ್ಲ. ಭಾಳ ಅದ್ಭುತ. ಇದು ಒಂದು ಇದು ಒಂದು ವಾರದೊಳಗೆ ರೆಡಿ ಆಗತ್ತೇನ್ರಿ ಜೇನು? ಜೇನು ಕಂಟಿನ್ಯೂ ಇರ್ತೈತಿ. ಆದ್ರೆ ನಾವು ಅದ್ರ ಬಗ್ಗೆ ಅವನೇ ಎಲ್ಲ ಇದನ್ನು ಮಾಡ್ತಾನೆ. ಮಾಹಿತಿ ಇನ್ನೊಂದ್ಸರಿ ಸಾಧ್ಯ ಆತಂದ್ರೆ ಇದ್ರ ಬಗ್ಗೆ ನಾ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ನ್ಯಾಚುರಲ್ ಜೇನಿದು, ಇದು ಕೃತಕವಾಗಿ ಮಾಡ್ತಕ್ಕಂಥದ್ದು ಜೇನಿದು. ಇದ್ರೊಳಗೆ ಏನು ಯಾವುದು ಏನು ಇಲ್ಲ. ಪ್ಯೂರ್ ಜೇನು ತಿಂದಂಗೆ ಟೇಸ್ಟ್. ಅದಕ್ಕಿಂತನೂ ಟೇಸ್ಟ್ ಇರ್ತೈತಿ. ಹೌದ್ರಿ? ಭಾಳ ಮಿಸ್ ಮಾಡ್ಕೊಂಡಿ ಇವತ್ತು ನಾವು. ಜೇನು ತಿಂದ್ಬಿಡ್ತಿದ್ವಿ ಕಡೆ. ಅವು ಬಾಕ್ಸ್ ಅದಾವ. ಆ ಬಾಕ್ಸ್ನಾಗ ನಾವು ಹುಳುಗಳು ಹುತ್ತಗಟ್ಟಿ ಜೇನು ಉತ್ಪಾದನೆ ಮಾಡ್ತೀವಿ. ಈಗ ಒಳಗೆ ಸುಮಾರು ಹುಳ ಅದಾವ್ರಿ? ಅದು ಹುಳ ಭಾಳ ಅದಾವಲ್ರಿ? ಇದು ಸಾದಾ ಜೇನ್ ಅಲ್ರಿ? ಇದು ಹೆಬ್ಜೇನ್ ಅಲ್ಲ? ಹೆಬ್ಜೇನ್ ಅಲ್ಲ. ನೋಡ್ರಿ ಸ್ನೇಹಿತರೆ, ಈ ಥರ ನಾವು ಬಸವ ಉದ್ಯಾನವನದೊಳಗೆ ಈ ಥರ ನೀವು ನೋಡ್ಬೋದು. ಎಲ್ಲ ರೀತಿಯಿಂದ ಜೇನು ಸಾಕಾಣಿಕೆ ನೋಡ್ಬೋದು. ಇದು ಮಕ್ಕಳಿಗೆ ಒಂದು ಬಹಳ ಅನುಕೂಲತೆ ಇದ್ದಂತಹದ್ದು. ಇದು ಉದ್ಯಾನವನ ಪ್ರಕೃತಿ ಸೌಂದರ್ಯ ಭಾಳ ಚೆನ್ನಾಗಿರ್ತದೆ. ಈ ಥರ ಬೆಳೆಸ್ಬೇಕಾದ್ರೆ ಭಾಳ ಕಷ್ಟ. ಇದು ಸುಮಾರು ವರ್ಷಗಳಾಗಿದೆ. ಇದು ಮಿನಿಮಮ್ ಒಂದು 2 ವರ್ಷ 3 ವರ್ಷ ಆಯ್ತಂತ ಸರ್? ಇದು 5 ವರ್ಷ. ಇದು ಮನಕತ್ 5ನೇ ವರ್ಷ ರನ್ನಿಂಗ್. ಇದು 5ನೇ ವರ್ಷ ರನ್ನಿಂಗ್ ರೀ. ಈಗ ಒಂದು ಇದಕ್ಕೆ ಹಂತಕ್ಕೆ ಬಂದದ. ಭಾಳ ದೊಡ್ಡ ಪ್ರಾಜೆಕ್ಟ್ ಇದೆ ಸ್ನೇಹಿತರೆ. ತುಂಬ ಇಷ್ಟು ತನಕ ನಮ್ಮ ಜೊತೆಗೆ ಸಹಕಾರ ಕೊಟ್ಟರು, ಎಲ್ಲರೂ ಸಹಕಾರ ಕೊಟ್ಟರು. ಇನ್ನೂ ಹಲವಾರು ಇಲ್ಲಿ ಕೆಲಸ ಮಾಡೋವಂಥವ್ರು ಇವತ್ತು ಬಂದಿಲ್ಲ. ಭಾಳ ಇನ್ನೊಂದು ನೆಕ್ಸ್ಟ್ ಒಂದು ಎಪಿಸೋಡನ್ನು ನಾವು ಸರ್ ಜೊತೆ ಪಾಟೀಲ್ ಸರ್ ಜೊತೆ ನಾವು ಮಾಡ್ಬೇಕಂತ ಭಾಳ ಆಸೆ ಐತಿ. ನೋಡೋಣ ಸರ್ ಪರ್ಮಿಷನ್ ಕೊಟ್ರಂದ್ರೆ ನೆಕ್ಸ್ಟ್ ಮುಂದೆ ಒಂದು ವಿಡಿಯೋ ಮಾಡೋಣ ಅಂತ. ಭಾಳ ತಮ್ಮೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಇಂಥ ಒಳ್ಳೆ ಎಪಿಸೋಡ್ಗಳನ್ನ ಮುಂದೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ನಮಸ್ಕಾರ.